ಡಿ.ಕೆ. ಶಿವಕುಮಾರ್ ಅವರು ಇವತ್ತು ತಾಳ್ಮೆ ಪಾಠ ಮಾಡ್ತಾರೆ. ಅದೇ ಸೆಷನ್ ಅಲ್ಲಿ ನಿಂತ್ಕೊಂಡು ಒದ್ದು ಕಿತ್ಕೋಬೇಕು ಅಧಿಕಾರ ಬೇಕು ಅಂದ್ರೆ ಅಂತಾರೆ. ಒಂದ್ ಸೆಕೆಂಡ್ ಬಂದೆ ಸರ್. ಇವರು ತಾಳ್ಮೆ ಪಾಠ ಮಾಡ್ತಾರಲ್ಲ, ಇವ್ರು ತಾಳ್ಮೆ ಪಾಠ ಮಾಡೋಕೆ ನೈತಿಕತೆ ಇದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಅಂತ ಕೇಳ್ಬಿಡ್ತೀನಿ, ತಡೀರಿ ಸರ್, ನಿಮಗೆ ಉತ್ತರ ಸಮಯ ಕೊಡ್ತೀನಿ ಮಾತಾಡ್ಲಿಕ್ಕೆ. ಇವರು MLA ಆಗಿದ್ದು ಒಂದು 28 ವರ್ಷಕ್ಕೆ, ಮಿನಿಸ್ಟರ್ ಆಗಿದ್ದು 33 ವರ್ಷಕ್ಕೆ. ರೀ, ನಿಮ್ಮಲ್ಲಿ 5 ವರ್ಷ MLA-ಗಳಾಗಿದ್ದಾರೆ. ಮುಂದಿನ ಸಲ ಅವ್ರ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳಲ್ಲ, ಅವ್ರನ್ನ ಇನ್ನೂ ತಾಳ್ಮೆಯಿಂದ ಇರಿ ಅಂತ ಅಂದ್ಬಿಟ್ರೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಧಿಕಾರ ಕೊಡ್ತೀರಾ ಮುಂದಕ್ಕೆ? ಅವ್ರು ಕೇಳಿದ್ರೆ ತಪ್ಪ, ನೀವು ಕೇಳಿಬಿಟ್ರೆ ಅದು ಒದ್ದು ಕಿತ್ಕೊಳ್ಳೋ ಅಧಿಕಾರ, ಅವ್ರು ಕೇಳ್ಬಿಟ್ರೆ ತಪ್ಪು. ರಿಸೈನ್ ಮಾಡ್ತೀನಿ ಅಂದ್ರೆ ಕೊಟ್ಟೋಗ್ರಿ, 5 ನಿಮಿಷ ಕಿಸ್ಕೊಳ್ತೀವಿ. ಇದು ಯಾವ ತರ ಬೂಟಾಟಿಕೆ ಅಂತ ಪ್ರಶ್ನೆ ಬರಲ್ವಾ? ಡಬಲ್ ಸ್ಟ್ಯಾಂಡರ್ಡ್ ಡಿ.ಕೆ. ಶಿವಕುಮಾರ್. ನನಗ್ ಬೇಕಾದ್ರೆ ಅಧಿಕಾರ, ಬೇರೆಯವ್ರಿಗೆ ಬೇಕಾದ್ರೆ ಕೊಟ್ಟಾಗ ಏನಿದು? ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಇರೋದ್ರಿಂದ ದಯಮಾಡಿ ನನಗೆ ಯಾರು ಇಂಟರಪ್ಟ್ ಮಾಡಬೇಡಿ, ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ಲೀಸ್. ನೋಡಿ, ಇವತ್ತು ತಾವು ಹೇಳಿದ ರೀತಿಯಲ್ಲಿ ಸದನದಲ್ಲಿ ಏನಿದೆ, ನಾನು ನಾಳೆ ಆರಂಭದಲ್ಲೇ ಅದ್ರ ಬಗ್ಗೆ ಇಂಟರ್ಪ್ರಿಟೇಷನ್ ಕೊಟ್ಟೆ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಆ ಅರ್ಥ ಅದೇನು ಅವ್ರು ಮಾತಾಡಿದಾರಲ್ಲ, ಒದ್ದು ಕಿತ್ಕೊಳ್ಬೇಕು ಅಂತಕ್ಕಂಥದ ಪದದ ಅರ್ಥ, ಅದರ ಇಂಟರ್ಪ್ರಿಟೇಷನ್ ಏನಂತಂದ್ರೆ, ನಿಮಗೆ ನಮ್ಮ ಪಕ್ಷದಲ್ಲೇ ಆಂತರಿಕವಾಗಿ ಹೈಕಮಾಂಡ್ಗೆ ಹೋಗೋದು, ಅಲ್ಲಿ ಮಾತನಾಡೋದು, ಆ ದಾಟಿ ಅಂದ್ರೆ ಒದ್ದು ಅಂತ ಹೇಳಿದ್ರೆ ಇದು ಸಾರ್ವಜನಿಕವಾಗಿ ಒದ್ದು, ಲೀಡರ್ನ ಒದ್ದು ಅಂತಲ್ಲ. ಮೇಡಮ್, ಒಂದು ಸಾಮಾನ್ಯ ಪದ ಇದೆ, ಏನಂತ? ಏನ್ರಿ ನೀವು ಇಷ್ಟೆಲ್ಲ ದುಡಿದಿದ್ರ, ಹೋಗ್ರಿ ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ಬಾಗಿಲು ತಟ್ರಿ ಅಂತ ಹೇಳ್ತಾರೆ. ಬಾಗ್ಲಿಕ್ಕೆ ಒದ್ದು ಕೇಳ್ರಿ ಬಾಗಿಲ್ನ ಅಂತ ಹೇಳ್ತಾರೆ. ಅಂದ್ರೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿರ್ತಕ್ಕಂಥದ್ದು ವಿಶಾಲ ಅರ್ಥ. ಬಾಗಿಲು ತಟ್ಟಿ, ಒಂದ್ ನಿಮಿಷ, ಬಾಗಿಲು ಎಸಿಸಿಯ ಕದ ತಟ್ಟಿ, ಪಕ್ಷದ ಕದ ತಟ್ಟಿ, ಆದ್ರೆ ಯಾವ ರೀತಿಯಾಗಿ ಅಶಿಸ್ತನಾಗೆ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅವರು ಅಂತ ಹೇಳಿದ್ರೆ, ಅವ್ರ ಸ್ಟ್ಯಾಂಡ್ ಕ್ಲಿಯರ್ ಇದೆ. ಅವರಿಗೆ ಅವರೇ ಹೇಳಿದ್ದಾರೆ, ಅವ್ರಿಗೆ ಯಾವ್ದು ಮಂತ್ರಿ ಸ್ಥಾನ ಮಿಸ್ ಆದಂತ ಸಂದರ್ಭದಲ್ಲಿ ಧರ್ಮ್ ಸಿಂಗ್ ಅವರ ಕಾಲದಲ್ಲಿ ಅವ್ರು ಯಾವ ಪ್ರತಿಭಟನೆ ಮಾಡಿದ್ರು? ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ರೋಡ್ಗಳಿಗೆ ಪ್ರತಿಭಟನೆ ಮಾಡಿಸಿದ್ರ? ಒಂದು ಅಸಮಾಧಾನದ ಸ್ಟೇಟ್ಮೆಂಟ್ ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ರ? ಮೇಡಮ್, ಅವರ ಬೆಂಬಲಿಗರಾಗ್ಲಿ ಯಾರಾದ್ರೂ ರಸ್ತೆಗಳಿದ್ದು ಪ್ರತಿಭಟನೆ ಮಾಡಿದ್ರ? ಮಾಡಿಲ್ಲ. ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಇದ್ರೆ ತೋರಿಸಿ, ನಾನು ರಾಜಕಾರಣದ ಮಾತಾಡಲ್ಲ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಡಿ.ಕೆ. ಶಿವಕುಮಾರ್ ಡಿಸೆಂಬರ್ ನಲ್ಲಿ 2024ರಲ್ಲಿ ಏನು ಮಾತಾಡಿದ್ರು ಅನ್ನೋದನ್ನ ದಯವಿಟ್ಟು ಆದಷ್ಟು ಬೇಗ ಪ್ಲೇ ಮಾಡಿ. ನಿಮ್ಗೆ ಅಧಿಕಾರ ಬೇಕಾದ್ರೆ ಒಂದು ತಗೋಬೇಕು ಅಂತ, ನಿಮ್ಗೆ ಅಧಿಕಾರ ಬೇಕಾದ್ರೆ ಒಂದು ತಗೋಬೇಕು ಅಂತ, ನಿಮ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಒಂದ್ ಸೆಕೆಂಡ್ ಆಕ್ಚುಲಿ ನಮ್ಮವರು ಪೂರ್ತಿ ಹಾಕಿಲ್ಲ. ಒದ್ದು ಕಿತ್ಕೋಬೇಕು ಅಂದ್ರು, ಜೊತೆಗೆ ನನ್ನ ಜೊತೆಗೆ ಯಾರನ್ನ ಕರ್ಕೊಂಡು ಹೋದೆ, ಆಮೇಲೆ ಬಾಗ್ಲನ್ನ ಒದ್ದೆ, ಅವ್ರ ಹೆಂಡತಿ ಬಂದು ಬಾಗ್ಲನ್ನ ತೆಗೆದ್ರು. ಈ ಕಾನ್ವರ್ಸೇಷನ್ ನಮ್ಮವ್ರಿಗೆ ಸಿಕ್ಕಿಲ್ಲ ಅಂತ ಆದ್ರೆ ನಾನು ಕಳಿಸ್ತೀನಿ. ಕೇಳಿಸ್ಕೊಳ್ಳಿ, ಒದ್ದು ಕಿತ್ಕೋಬೇಕು, ಒದ್ರು ಆಮೇಲೆ ಒಂದ್ ನಿಮಿಷ ಸರ್, ಪ್ಲೀಸ್ ಪ್ಲೀಸ್. ಬಹುಶಃ ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವರ ರಾಜಕೀಯ ಗುರು ಅಂತ ಯಾರು ಹೇಳ್ತಾರೆ, ಅವ್ರು ಇನ್ನೊಂದ್ಸಲ ಫೋನ್ ಮಾಡಿ ಬಹುಶಃ ಈಗ ತಾಳ್ಮೆ ಪಾಠ ಹೇಳ್ಕೊಟ್ಟಿದಾರ ಅಂತ, ತಾಳ್ಮೆ ಅಂತ ಇದೆ. ಒಂದ್ ನಿಮಿಷ, ಎಲ್ರಿಗೂ ಸಾರಿ ನಾನು ಹೆಸರು ಹೇಳ್ಬಾರ್ದು ಅಂತ ಕಳಿತ. ಅವ್ರ ರೀತಿಯ ರಾಜಕೀಯ ಗುರುಗಳು ಎಲ್ರಿಗೂ ಸಿಗಲ್ಲ ಸರ್. ಇಂಥ ಗಂಟೆಗೆ ಫೋನ್ ಮಾಡು, ಹಿಂಗ್ ಮಾಡು ಅಂತ ಹೇಳ್ಕೊಡಕ್ಕೆ ಯಾರು ಸಿಗಲ್ಲ. ಪಾಪ ಏನ್ ಮಾಡ್ಬೇಕು? ಇವ್ರು ಏನೀಗ ಆರೋಪಗಳಿದೆ, ನಾನು ಅದಕ್ಕೊಂದು ಪ್ರಶ್ನೆ ಕೇಳ್ತೀನಿ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿರ್ತಕ್ಕಂಥ ಅರ್ಥ, ಪಕ್ಷದ ನಾಯಕತ್ವ, ಅವ್ರನ್ನ ಕೇಳಿ ಒದಿಬೇಕು ಅಂತ ಹೇಳಿದ್ರೆ ಹೊರತು ಒದ್ದು ಕಿತ್ಕೋಬೇಕು ಅಂತಂದ್ರೆ ಅದ್ರ ಇಂಟರ್ಪ್ರಿಟೇಷನ್ ತೋರಿಸಿ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇತಿಹಾಸದಲ್ಲಿ ಪಕ್ಷದ ಬಗ್ಗೆ ಅಥವಾ ಅವರಿಗೆ ಅವಕಾಶ ಮಿಸ್ ಆದಂತ ಸಂದರ್ಭದಲ್ಲಿ ಒಂದೇ ಒಂದು ಮಾತನ್ನು ಅಪಸ್ಸರವಾಗಿ ಅವರು ಆಡಿರೋ ವಿಜಲ್ ತೋರಿಸಿ, ನಾನು ನಿಮ್ಮ ರಾಜಕಾರಣವನ್ನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ತೋರಿಸಿ ಅಸಮಾಧಾನ ಹೊರಹಾಕಿರ್ತಕ್ಕಂಥದ್ದು ಪಕ್ಷದ ಅಸಮಾಧಾನವನ್ನು
ತೋರಿಸಿ. ಸರಿ, ಆಯ್ತು ಆಯ್ತು, ನೀವು ಸ್ವಲ್ಪ ಸಮಾಧಾನ ತಗೊಳ್ಳಿ ಸರ್, ಒಂದು ಸೆಕೆಂಡ್. Without me, there is no government on that. A.J. Chandra, do you agree with my word? You can't take swearing without me. If you want to take swearing, only with me. ಇಲ್ಲಾಂದ್ರೆ ಯಾರು ಇಲ್ಲೇ ಇಲ್ಲದೆ ಹೋದ್ರೆ ನಾನು ಫಸ್ಟ್ ನಾನು ಇರಬೇಕು ಅಂತ ಹೇಳಿ ಆ ತರ ನಡೀತು. ಕೊನೆಗೆ ರಾತ್ರಿ ಗವರ್ನರ್ ಸ್ಪೀಕರ್ ಕೊಟ್ಬಿಟ್ಟಿದ್ದಾರೆ ಇವ್ರಿಗೆ, ಗವರ್ನರ್ ಕೊಟ್ಟೋಗಿದೆ, ಟೈಮ್ ಫಿಕ್ಸ್ ಆಗಿದೆ, ಏನೆಲ್ಲ ಶಾಮಿಯಾನೆಲ್ಲ ಆಗ್ತಾ ಇದಾರೆ ಅಲ್ಲಿ, ನಥಿಂಗ್ ಡೂಯಿಂಗ್ ಅಂದೆ. ವಿತೌಟ್ ಮೀ ಯು ಕಾಂಟ್ ರನ್ ಎ ಗವರ್ಮೆಂಟ್ ಅಂತ ಹೇಳಿದೆ. ಏನ್ ಹಿಂಗೆ ರುದ್ರಾವತಾರ ಆಗ್ತಾ ಇದೆ? ರುದ್ರಾವತಾರ ಅಲ್ಲ ಸ್ವಾಮಿ, ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾ ಇದ್ದಾನೆ ಗೊತ್ತು, ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಈ ಜಯಚಂದ್ರ ಸಾಕ್ಷಿ. ಸೊ ಆಮೇಲೆ ಕೊನೆಗೆ ಬೆಳೆದ ಆಮೇಲೆ ಮಿಸಸ್ ಕೃಷ್ಣ ಫೋನ್ ಮಾಡಿದ್ರು, ಇಲ್ಲ ನಿನ್ಗೆ ಏನ್ ಸರ್ ಒದ್ದಿದ್ದೀನಿ ಬಾಗ್ಲನ್ನ ಅನ್ನೋದನ್ನು ನಿಮಗೆ ಕೇಳಿಸ್ಬೇಕಾ? ಅದನ್ನು ಕೇಳಿಸ್ಕೊಳ್ಳಿ ಸರ್. 5 साल से जमा हुआ ಓಕೆ, ಒಂದ್ ಸೆಕೆಂಡ್, ನಾನು ಹಾಕ್ತೀನಿ, ಸಾಧ್ಯ ಆಗ್ತಿದ್ದಂಗೆ ಹಾಕ್ತೀನಿ. ಮೇಡಮ್, ಒಂದ್ ಬಾಗ್ಲನ್ನು ಒದ್ದಿದ್ದಾರೆ ಸರ್. ಮೇಡಮ್, ಈಗ 14 ಜನ ಹೋಗಿ, 14 ಜನ ಕಾಂಗ್ರೆಸ್ ನಲ್ಲಿರುವಂತಹ MLA ಹೋಗಿ ಮೇಡಮ್, ಮಂತ್ರಿಗಿರಿ ಸಿಕ್ಕಿಲ್ದಲ್ಲ ಇದ್ದವರು ಮೇಡಮ್, DK ಶಿವಕುಮಾರ್ ಮನೆ ಬಾಗ್ಲನ್ನ ಒದ್ರೆ ಅಧಿಕಾರ ಸಿಗುತ್ತಾ? ಒಂದ್ ನಿಮಿಷ. DK ಶಿವಕುಮಾರ್ ಅವರ ಮನೆ ಬಾಗಿಲು ಶಾಸಕರುಗಳಿಗೆ ಯಾವಾಗ್ಲೂ ತೆಗೆದಿರುತ್ತೆ. ಅವ್ರು ಅವಶ್ಯಕತೆ ಇಲ್ಲ. ನಾನು ಒಂದ್ ನಿಮಿಷ ಅದೇ ಅವಶ್ಯಕತೆನೇ ಇಲ್ಲ. ಒಂದ್ ನಿಮಿಷ ಹೌದು, ಕೇಳ್ಬೋದು, ಅವ್ರ ಹಕ್ಕು ಕೇಳಿ. ಅವ್ರು ಯಾವತ್ತೂ ಕೂಡ ಇಲ್ಲ ಅಂದಿಲ್ಲ. ನನ್ನ ಒಂದು ಮೂಲ ಪ್ರಶ್ನೆ ಏನು, ಬಿಜೆಪಿ ಅವರಿಗೆ ಬೇರೆಯವರಿಗೆ ಎಲ್ಲರಿಗೂ ಕೂಡ, ಸನ್ಮಾನ್ಯ DK ಶಿವಕುಮಾರ್ ಅವರಾಗ್ಲಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ, ಧರ್ಮ್ ಸಿಂಗ್ ಅವರಾಗ್ಲಿ, ಅವರಿಗೆ ಏನು ಅವಕಾಶಗಳು ತಪ್ಪಿದಂತ ಸಂದರ್ಭದಲ್ಲಿ ಒಂದೇ ಒಂದು ಬಹಿರಂಗವಾಗಿ ಎಲ್ಲಾದ್ರೂ ಹೇಳಿಕೆ ಸರಿ, ಇವ್ರು ಯಾಕೆ ಕೊಡ್ತಾ ಇದ್ದಾರೆ? ಇವ್ರು ನಿಮ್ಮ ಪಕ್ಷದವರಲ್ವಾ? ಹಾಗಾಗಿ ಆ ಒಂದು ಸನ್ಮಾನ್ಯ DK ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು, ನೀವು ನಮ್ಮನ್ನೆಲ್ಲ ಆದರ್ಶವಾಗಿ ತೆಗೆದುಕೊಳ್ಳಿ, ನಮಗೂ ಅವಕಾಶಗಳು ಮಿಸ್ ಆದಂತಹ ಸಂದರ್ಭದಲ್ಲಿ ಮಂತ್ರಿಗಳು ಮಿಸ್ ಆಗಿದೆ, ಮುಖ್ಯಮಂತ್ರಿಗಳು ಮಿಸ್ ಆಗಿದೆ, ಅಂತ ಸಂದರ್ಭದಲ್ಲೂ ನೋಡಿ ಕೂಡ ಸರ್, ನಾವು ಸಿಂಪಲ್ ತಾಳ್ಮೆಯಿಂದ ಹೇಳಿ, ಇದ್ವಿ. ಬೇರೆ ಕಥೆ ಬೇಡ. ಹಾಗಾಗಿ patient ಆಗಿರಿ ಅಂತ ಹೇಳಿದ್ದಾರೆ. ಈ interpretation ಕೇಳಿಸ್ಕೊಳ್ಳಿ ಸರ್. ಇಲ್ಲಿ ನೀವು ಹೇಳಿದ ದಾರಿಗೆ ಬರ್ತೀನಿ ನಾನು. ತಾಳ್ಮೆಯಿಂದ ಕಾಯ್ಬೇಕು. ಯಾರು ಕಾಯ್ಬೇಕು? ಫಸ್ಟ್ ಟೈಮ್ ಗೆದ್ದಿರೋರು, 2ನೇ ಸಲ ಗೆದ್ದಿರೋರು. ತನ್ವೀರ್ ಸೇಠ್ ಅವರು ಎಷ್ಟು ಸಲ ಗೆದ್ದಿದ್ದಾರೆ ಸರ್? 5 ಸಲ ಗೆದ್ದಿದ್ದಾರೆ. ಇದು 6ನೇ ಸಲ. 5 ಸಲ. ಮುಂದಿನ ಸಲ ಅವ್ರು ನಿಂತ್ಕೊಳ್ತಾರ ಇಲ್ವಾ ಗೊತ್ತಿಲ್ಲ, ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಈಗ ಅವರು ಎಲ್ಲಿ ತನಕ ಕಾಯ್ಬೇಕು? ಅವ್ರ ಮಕ್ಳಿಗೆ ಕೊಡ್ತೀರಾ? ಒಂದ್ ನಿಮಿಷ ಹೇಳ ಮೇಡಮ್ ಅವರೇ, ನಿಮಗೆ ಒಂದು ನೆನಪು ಮಾಡ್ತೀನಿ ನಾನು. HD ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ MLA ಫಸ್ಟ್ ಟೈಮ್ MLA ಆಗಿದ್ರು. ಯಾವಾಗ? 2004ರಲ್ಲಿ. ಅವತ್ತು ಧರ್ಮ್ ಸಿಂಗ್ ಅವರ ಗೌರ್ಮೆಂಟ್ ಬಿದ್ದ ಮೇಲೆ ಫಸ್ಟ್ ಟೈಮ್ಗೆ ಮುಖ್ಯಮಂತ್ರಿ ಆದ್ರು. ನೋಡಿ, ರಾಜಕಾರಣ ಇವ್ರು ಯಾಕೆ ಸುಮ್ನಿರ್ಬೇಕು ಅಂದ್ರೆ ಪಕ್ಷಕ್ಕೋಸ್ಕರ ಸುಮ್ನಿರ್ಬೇಕು, ಪಕ್ಷದ ಸಿದ್ಧಾಂತಕ್ಕೋಸ್ಕರ ಸುಮ್ನಿರ್ಬೇಕು. ನೀವು ಕೇವಲ ಮೇಡಮ್ ಪಕ್ಷದ ಸಿದ್ಧಾಂತ, ಪಕ್ಷದ ನಿಯಮ, ನಮ್ಮ ಐಡಿಯಾಲಜಿಗೋಸ್ಕರ ಶಾಸಕರು ಶಾಂತಿಯಿಂದ ಇರಬೇಕು ಅಂತ ನಾವು ಹೇಳ್ತೇವೆ. ನಿಮಗೆ ಓಟ್ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಐಡಿಯಾಲಜಿ ಮೇಲೆ,